ಸರ್, ಇವತ್ತು ನಿಮ್ದೇನ್ ಆದಾಯ ಇದೆ ಅದು ನೀವು ಸಂಪಾದನೆ ಮಾಡಿರುವಂತದ ಅಥವಾ ತಂದೆಯಿಂದ ಬಂದಿರುವಂತದ್ದು ಏನಾದ್ರು ಇದೆಯಾ? ನಮ್ಮ ತಂದೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್, ವೆಟರ್ನರಿ ಡಾಕ್ಟರು. ಇವತ್ತು ನನ್ನ ಸೆಲೆಬ್ರಿಟಿ ಅನ್ನೋದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ನಮ್ಮಮ್ಮನಿಗೆ ಈ ನಡುವೆ ಗೊತ್ತಾಗಿದೆ, ಅಂದರೆ ನೆಂಟರುಗಳಿಂದ. ನಿನ್ಗೆ ಯಾಕೆ ಫೋಟೋ ಹೊಡ್ಸ್ಕೊತಾರೆ, ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ, ಯಾಕೆ ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ. ನಾನು ಗೊತ್ತಿಲ್ಲ ಅಂತೀನಿ. ಯಾಕಂದರೆ ನಮ್ಮ ತಂದೆ ನನಗೆ ಡೇ ಒನ್ನಿಂದನೂ ನಾಯಿ ಬಿಸ್ನೆಸ್ಗೆ 1% ಸಪೋರ್ಟ್ ಮಾಡಿಲ್ಲ. ಅದ್ರ ಬದಲು ಮುನ್ಸಿಪಾಲ್ಟಿಲಿ ಕಸ ಗುಡ್ಸೋ ಕೆಲಸ ಮಾಡು, ಈ ಬಿಸ್ನೆಸ್ ಮಾಡಬೇಡ ಅಂತ ಬೈಕೊಂಡೇ ಬಂದಿದ್ದಾರೆ. ಇವತ್ತಿಗೂ ಬೈತಾರೆ, ಇವತ್ತಿಗೂ ಸಪೋರ್ಟ್ ಮಾಡಿಲ್ಲ. ಅದರಿಂದ ಆಮೇಲೆ ನನಗೆ ಎಂಕರೇಜೇ ಮಾಡಿಲ್ಲ. ಈಗ ಒಂದು ಏನೋ ಮಾಡಿ ಒಂದು ಅಚೀವ್ ಮಾಡ್ತಾ ಇದ್ದೀನಿ, ಹೆಸರು ಮಾಡ್ತಾ ಇದ್ದೀನಿ, ಇದೇನೋ ಅದು ನಾಯಿಂದ ದುಡಿತಾ ಇದ್ದೀನಿ ಅಂದರೆ ಅವ್ರು ಒಂದು ದಿವಸಕ್ಕೂ ನನಗೆ ಅದು ಸಪೋರ್ಟ್ ಮಾಡಿಲ್ಲ. ಅದರಿಂದ ನಾನು ಇದು ನಾನೇ ಬೆಳೆದಿರೋದು. ಇದು ಹೆಂಗೆ ಸ್ಟಾರ್ಟ್ ಆಗಿದ್ದು ಅಂದರೆ 8ನೇ ಕ್ಲಾಸ್ ಇದ್ದೆ ನಾನು. ಅವಾಗ ₹5 ಕೇಳ್ತೀನಿ ನಮ್ಮ ತಂದೆಗೆ. ಕತ್ತೆ ಇದ್ದಂಗಿದೆಯಾ, ದುಡ್ಡು ತಿನ್ನೋ ಎಲ್ಲಾರ ಮುಂದೆ, ನಮ್ಮ ಅಕ್ಕ ತಮ್ಮನ ಮುಂದೆ ಬೈತಾರೆ. ನನಗೆ ಅದು ಹರ್ಟ್ ಆಗುತ್ತೆ. ಅದೇ ಒಂದು ದಿವಸನೋ ಅರ್ಧ ದಿವಸ ಆದಮೇಲೆ ನಮ್ಮ ತಮ್ಮ 1,00,000 ಏನೋ ಕೇಳ್ತಾನೆ. ಅವ್ನ ಮುಂದೆ ಏನು ಕೇಳ್ತೀಯಾ, ಅವ್ನು ಹೋದ್ಮೇಲೆ ಕೇಳು ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ನನಗೇನಾಗುತ್ತೆ, ಅಪ್ಪ ತಮ್ಮನ ಕಂಡ್ರೆ ಇಷ್ಟ, ಅಮ್ಮಂಗೆ ಅಕ್ಕನ ಕಂಡ್ರೆ ಇಷ್ಟ, ನಾನು ಮಧ್ಯ. ನನಗೆ ಒಂದು ತುತ್ತು ತಿನ್ಸಿರೋದು ಅಪ್ಪ ಅಮ್ಮ ನನಗೆ ಗೊತ್ತಿಲ್ಲ. ರಾತ್ರಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಅಳ್ತಿದ್ದೆ. ಬರೋ ದೇವರೆಲ್ಲ ನೆನೆಸ್ಕೊಂಡು ಮಲಗ್ತಿದ್ದೆ. ಆದರೂ ರಾತ್ರಿ ಎಲ್ಲ ಅಳ್ತಿದ್ದೆ. ಅಂದರೆ ಅಷ್ಟು ಹಿಂಸೆ, ಒಡೆಯೋರು, ಬಡಿಯೋರು, ಬೈಯೋರು, ಅವರಿಬ್ಬರಿಗೆ ಮುದ್ದು ಮಾಡೋರು. ಅಮ್ಮ ಅವ್ರಿಗೆ ಮುದ್ದು ಮಾಡೋರು, ತಮ್ಮನಿಗೆ ಅಪ್ಪ. ಅಂದರೆ ಕೊನೆಗೆ ಅವರಿಬ್ಬರೇ ಅವ್ರನ್ನ ಸಾಕೋದು ಅಂತ ಅಂದ್ಕೊಂಡಿದ್ರು. ಆದರೆ ಇಬ್ಬರೂ ಆಸ್ತಿ ಕಿತ್ಕೊಂಡು ಹೋದರು. ಈಗ ನಾನು ಒಬ್ಬನೇ ಅಪ್ಪ ಅಮ್ಮನ ನೋಡ್ಕೊತಾ ಇರೋದು. ಆಮೇಲೆ 8ನೇ ಕ್ಲಾಸಿಂದನೇ ₹1 ಕೇಳಬಾರ್ದು ಅಂತ ಡಿಸೈಡ್ ಆದೆ. 10ನೇ ಕ್ಲಾಸಿಂದನೇ ನಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ರೀಸೇಲಲ್ಲೇ, ಅಂದರೆ ಅವಾಗ ಬರೀ ನನ್ನ ಹತ್ರ ಒಂದು ಕ್ರಾಸ್ ಬ್ರೀಡ್ ಇತ್ತು, ಅದರಿಂದ ಸ್ವಲ್ಪ ದುಡ್ಡು ಬರ್ತಿತ್ತು. ಅದನ್ನ ಇಟ್ಕೊಂಡು ರೊಟೇಷನ್ ಬೇರೆ ನಾಯಿ ತರೋದು, ಅಲ್ಲಿ ಇಲ್ಲಿ ಕೊಡಿಸೋದು, ಆ ಥರ ಮಾಡಿ ದಿನಕ್ಕೆ 10,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತವರೆಗೂ ನಾನು ಅಪ್ಪಂದು ಆಸ್ತಿ ಭಾಗ ಕೇಳಿಲ್ಲ, ಸಾಲ ಮಾಡಿಲ್ಲ. ನಾಯಲ್ಲಿ ದುಡಿತೀನಿ, ಅದೇ ದುಡ್ಡನ್ನ ಇನ್ನೊಂದು ನಾಯಿ ತೊಗೊಳ್ತೀನಿ, ಅದರಲ್ಲಿ ದುಡಿತೀನಿ, ಇನ್ನೊಂದು ನಾಯಿ ತೊಗೊಳ್ತೀನಿ. ಇದೇ ಥರನೇ. ಅದು ಬಿಟ್ಟು ನಾನು ಯಾವ ಆಸ್ತಿನೂ ಮಾಡಿಲ್ಲ, ಏನಿಲ್ಲ. ನಾಯಿಗಳೇ ನನ್ನ ಆಸ್ತಿ. ಓಕೆ